ಅಂಗನವಾಡಿ ಕಟ್ಟಡಕ್ಕೋಸ್ಕರ ಒಂದು ನಿವೇಶನವನ್ನು ದಾನವಾಗಿ ನೀಡಿರ್ತೀವಿ. ಆ ನಿವೇಶನಕ್ಕೆ ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಒಂದು 40 ಅಡಿ ದೂರ ಮೇನ್ ರೋಡಿಂದ. ಅದು ಸರ್ಕಾರಿ ಜಾಗ ಇತ್ತು, ಸರ್ಕಾರಿ ಖರಾಬ್ ಇರೋದ್ರಿಂದ. ಸೊ ಅಲ್ಲಿ ನಾವು ಬಿಟ್ಕೊಡ್ಬೇಕಂತ ರಿಕ್ವೆಸ್ಟ್ ಮನವಿ ಮಾಡಿದ್ವಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ. ಇವತ್ತು ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಸಂಘಟನೆಯವರ ಸಹಾಯದಿಂದ ಇವತ್ತು ಬಂದು ಸರ್ವೆ ನಡೀತು. ಸರ್ವೆ ನಡಿ ಅದರ ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವಲ್ಲೊಂದು ಮಾಡಲ್ ಅಂಗನವಾಡಿಗಂತ 30 ಬೇಕು ಅಂತ ಹೇಳಿದ್ರು. ಅದು ನಿವೇಶನ ಕೊಡ್ತೀವಿ. ಇನ್ನೂ ಸ್ವಲ್ಪ ಬೇಕಾದ್ರೂ ಕೊಡ್ತೀವಿ. ನಮಗೇನು ಇದ್ರೇನಿಲ್ಲ. ಒಂದು 5 ಅಡಿ 10 ಅಡಿ ಬೇಕಾದರೆ ಒಂದು ವೇಳೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾದ್ರೆ ಮಾಡಲ್ ಅಂಗನವಾಡಿ ಅಂದಾಗ ಏನಾದರೂ ಹೊಸ ಎಕ್ವಿಪ್ಮೆಂಟ್ಸ್ ಅದು ಇದು ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ನಮ್ಮೂರಲ್ಲಿ ನಮಗೇನಂದ್ರೆ ಒಂದು ಸುಸಜ್ಜಿತವಾದ ಒಂದು ಅಂಗನವಾಡಿ ಕೇಂದ್ರ ಬೇಕು ಅಂದ್ಬಿಟ್ಟು ಇದು ಮಾಡ್ತೀವಿ. ಇವಾಗ ಹಲವಾರು ವರ್ಷ ಆಯ್ತು ಈ ಊರಲ್ಲಿ ಅಂಗನವಾಡಿ ಚಾಲನೆಯಾಗಿ. ಸುಮಾರು ಒಂದು 35-40 ವರ್ಷ ಆಯಿತು. ಯಾವಾಗಲೂ ಪಾಪ ಸ್ಕೂಲಲ್ಲಿತ್ತು, ಅದು ಸ್ಕೂಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು. ಮತ್ತು ಅವ್ರ ಸ್ಕೂಲ್ ಡೆಮಾಲಿಷನ್ ಆದಮೇಲೆ ಅವ್ರಿಗೆ ಜಾಗ ಇಲ್ಲ. ಇವಾಗ ಬೇರೆ ಕಡೆ ಬಾಡಿಗೆಗಿದ್ದಾರೆ. ಸೊ ಇದು ಒಂದು 3-4 ವರ್ಷದಿಂದ ಇದೇ ಥರ ನಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ನಮಗೆ ಹಿಂಗೆ ಮಾತಾಡುವಾಗ ಯಾರ ಹಿರಿಯರು ಈ ಥರ ಜಾಗ ಕೊಡಿ ಅಂತ ಹೇಳಿದ್ರು ನಮ್ಮ ಶಾಸಕರು. ಆವಾಗ ಮಾತಾಡ್ಬಿಟ್ಟು ನಾವು ಅದನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ದಾರಿ ಬೇಕಂತ ರಿಕ್ವೆಸ್ಟ್ ಮಾಡಿದ್ರೆ ಇವತ್ತು ಬಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವ್ರು ಪೂರ್ತಿ ದಾರಿ ಬಿಡಿಸ್ಕೊಟ್ರೆ ನಮಗೆ ಎಲ್ಲ ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಾಳೆ ಮಕ್ಕಳಿಗೂ ಈ ಮುಂದಿನ ಇದಕ್ಕೆ ಎಲ್ರಿಗೂ ಅನುಕೂಲವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರಿ ಜಾಗ ರಸ್ತೆ ಸರ್ವೆ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮಾಡಿದ ಮೇಲೆ ಅವರು ಇಲ್ಲಿ ನೋಡಿದ್ರೆ ಸರ್ಕಾರಿ ಖರಾಬ್ ಅಂತಿದೆ. ಬಟ್ ಆದರೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಸರ್ವೆ ಅವ್ರು ಹೇಳಬೇಕು ಎಷ್ಟು ದೂರ ಬರುತ್ತೆ, ಏನು ಬರುತ್ತೆ ಅಂತ ಅವ್ರು ನಮ್ಗೆ ಗೊತ್ತಿಲ್ಲ. ಬೇರೆಯವ್ರು ಪಕ್ಕದಲ್ಲಿರೋರು ಇದ್ದರೆ ಕೂಡ ಪಕ್ಕದ ಮನೆಯವರು ಇಲ್ಲೊಂದು 4-5 ಅಡಿ ಅವರು ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರೆ. ಇವರು ಹೊಂದಾಣಿಕೆ ಮಾಡಿಕೊಟ್ರೆ ಎಲ್ರಿಗೂ ಉಪಯೋಗಕರವಾಗುತ್ತೆ. ಇದೇನು ನಮಗಂತೂ ಪರ್ಸ್ನಲ್ ಏನಿಲ್ಲ, ಅವ್ರಿಗಂತೂ ಪರ್ಸ್ನಲ್ ಏನಿಲ್ಲ. ಎಲ್ರಿಗೂ ನಾಳೆ ಅವ್ರ ಮನೆಯಲ್ಲಿ ಮಕ್ಕಳು ಇರ್ತಾರೆ, ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಇಲ್ಲ ಹಲವಾರು ಊರಿನಲ್ಲಿ ಹಲವಾರು ಜನರು ಮಕ್ಕಳು ಇರ್ತಾರೆ. ಅವ್ರು ಬಂದು ಓದ್ಕೊಳ್ಳೋದಕ್ಕೆ ಒಂದು ಮಾಡಲ್ ಅಂಗನವಾಡಿ ಅಂದರೆ ಬೇರೆ ಆಟ ಆಡೋದಕ್ಕೆ ಎಲ್ಲದಕ್ಕೆ ಬೇರೆ ಅಂಗನವಾಡಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿರ್ಬೋದು. ಏನಕ್ಕಂದರೆ ಅವ್ರ ಆಟದ ಮೈದಾನ, ಆಟ ಸಾಮಾನು ಅದು ಇದು ಎಕ್ಸ್ಟ್ರಾ ಕೊಡ್ತಾರೆ ಅನ್ಸುತ್ತೆ. ಸೊ ಅದರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಅದಕ್ಕೆ ನಾವು ಅದನ್ನು ದಾನವಾಗಿ ಮಾಡಿದ್ದೀವಿ. ನಮ್ಮ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಬಡ ಮಕ್ಕಳು ಖಾಸಗಿ ಬಿಲ್ಡಿಂಗಲ್ಲಿ ಇಲ್ಲಿ ಅಂಗನವಾಡಿಯನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿ ಈ ಸರ್ವೆರೆಡ್ಡಿಹಳ್ಳಿಯಲ್ಲಿ ನಡೀತಾ ಇದೆ. ಅದನ್ನ ಮನಗಂಡು ಬೂರ್ದಮಟ್ಟೆ ಗ್ರಾಮದಲ್ಲಿ ಅದನ್ನ ಮನಗಂಡಕ್ಕೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶ್ರೀಧರ್ ರೆಡ್ಡಿ ಅಂತಕ್ಕಂಥವ್ರು ಅವರ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ. 20-30 ಒಂದೊಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗವನ್ನ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದಾರೆ. ಅವರು ಸರ್ಕಾರಕ್ಕೆ ಬಡ ಮಕ್ಕಳಿಗೆ ಅಂಗನವಾಡಿ ಕಟ್ಟಡವನ್ನ ಕಟ್ಕೊಳ್ಳಿ ಅಂತ ಹೇಳಿ ಅವರು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಹೋಗಲು ಬರಲು ಸರ್ಕಾರ ಜಾಗ ಇದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಕೆಲವರು ಅವರ ವೈಯಕ್ತಿಕ ಪರ್ಸನಲ್ ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಅದನ್ನ ಸರ್ವೆ ಮಾಡಕ್ಕೆ ಬಿಡ್ತಾ ಇರ್ತಕ್ಕಂಥದ್ದು ದುರಂತ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಖಂಡನೆಯನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದೆ. ಇದು ಯಾರೋ ಒಬ್ಬ ಪರ್ಸನಲ್ ವ್ಯಕ್ತಿಗೆ, ಸ್ವಂತ ಜಮೀನ್ದಾರಿಗೆ ನಾವು ಸಪೋರ್ಟ್ ಮಾಡಕ್ಕೆ ಬರಲಿಲ್ಲ. ಇಲ್ಲಿ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ಒಂದು ಅಂಗನವಾಡಿ ಕಟ್ಟಡ ಬರ್ತದೆ ಅಂತ ಹೇಳಿದ್ರೆ ನಮಗೆಲ್ಲ ಕೂಡ ಒಂದು ರೀತಿಯಲ್ಲಿ ಸಂತೋಷ ಆಗ್ತಾ ಇದೆ. ಯಾರು ಈ ಕಾಲದಲ್ಲಿ ಅರ್ಧ ಅಡಿ ಜಾಗವನ್ನು ಕೊಡಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಕಟ್ಕೊಳಕ್ಕೆ 30-40 ಜಾಗವನ್ನ ರಿಜಿಸ್ಟರ್ ಮಾಡಿಕೊಟ್ಟಿರ್ತದೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲಿ ಹೆಸರು ಬರ್ತದೋ, ಅವನು ಎಲ್ಲಿ ದೊಡ್ಡ ಮನುಷ್ಯನ ಆಗ್ಬಿಡ್ತಾನೆ ಅಂತಕ್ಕಂಥ ಹೊಟ್ಟೆ ಕಿಚ್ಚಿಯಲ್ಲಿ ಕೆಲವರು ಇದನ್ನ ತೊಂದರೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಜಾಗದಲ್ಲಿ ಆ ಕಟ್ಟಡಕ್ಕೆ, ಆ ಜಾಗಕ್ಕೆ ಹೋಗೋ ಬರುವಾಗ ಜಾಗ ಇರುವಾಗ ಅದು ನಮಗೆ ಇದೆ, ನಮ್ಮ ಜಾಗ ನಮಗೆ ರಿಜಿಸ್ಟರ್ ಆಗಿದೆ, ನಂಗೆ ಅಗ್ರಿಮೆಂಟ್ ಆಗಿದೆ, ನಮ್ಮ ತಾತಂತ್ರದ್ದು ಅದು ಮುತ್ತಾತಂತ್ರದ್ದು ಅಂತೇಳಿ ಇಲ್ಲಿ ಬಂದು ತೊಂದರೆ ಕೊಡ್ತಕ್ಕಂಥದ್ದು ಸರಿಯಾದ ರೀತಿಯಾದ ಒಂದು ಪದ್ಧತಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ವೆರೆಡ್ಡಿ ಬೂರ್ದಮಟ್ಟೆ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಅಬ್ಜೆಕ್ಷನ್ ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ನಂಬಿಕೊಳ್ತೇವೆ. ಇಲ್ಲಿ ಇದೇ ಗ್ರಾಮದಲ್ಲಿ ಇಲ್ಲೇ ಕೂತ್ಕೊಳ್ತೀವಿ. ಬೇಕಾದ್ರೆ ಯಾರ್ಯಾರು ಅಧಿಕಾರಿಗಳು ಬರ್ತಾರೆ ಬರಲಿ, ನಾವು ಇಲ್ಲೇ ಕೂತ್ಕೊಳ್ತೀವಿ. ಇಲ್ಲಿ ಸರ್ವೆ ಮಾಡಿ ಆ ಜಾಗ, ಆ ಬಿಲ್ಡಿಂಗಿಗೆ ದಾರಿಯನ್ನ ಮಾಡಿಕೊಡ್ಬೇಕಂತ ಈ ಮೂಲಕ ನಿಮ್ಮ ಮೀಡಿಯಾ ಮುಖಾಂತರ ತಹಸೀಲ್ದಾರು ಮತ್ತೆ ಈಗ ಸರ್ಕಾರ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ತೀವಿ. ನಾವು ಯಾರು ನಮ್ಮ ಪರ್ಸನಲ್ಗಾಗಿ ಕೇಳ್ತಾ ಇಲ್ಲ. ಇಲ್ಲಿ ಒಂದು ಕಟ್ಟಡ
ಸರ್ಕಾರ ಕಟ್ಟಡ ಬಡ ಮಕ್ಕಳಿಗೆ ಅನುಕೂಲವಾಗಿ ಮಾಡಿಕೊಡ್ತಕ್ಕಂಥದಿಗೆ ಈ ಊರಿನಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ಗ್ರಾಮಸ್ಥರೆಲ್ಲ ಕೋಆಪರೇಟ್ ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಂಧುಗಳೇ. ಇಲ್ಲಪ್ಪ ಅಂದ್ರೆ ಇದೊಂದು ಪೆಂಡಿಂಗ್ ಇಟ್ಟು ಆ ಕಡೆಯಿಂದ ಎಲ್ಲಿ ಕ್ಲಿಯರೆನ್ಸ್ ಇದೆ ಸರ್ಕಾರಿ ಜಮೀನು ಅಲ್ಲಿ ಮಾಡ್ಕೊಂಡು ಬರೋಣ. ಇದೊಂದು ಮಾಡ್ಬೋದು. ಎಲ್ಲರೂ ಪಾಪ ನೋಡಿ ನಮ್ಮ BS ಎಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಅವರೇ ಮುಖಾಂತರ